The sum of n terms of two arithmetic progressions are in the ratio 3n plus 8 is to 7n plus 15. Find the ratio of their 12th terms. Question ಏನಿದೆ? The sum of n terms of two arithmetic progressions. ಎರಡು arithmetic progressions ಇದೆ. ಅದರಲ್ಲಿ ಎರಡು arithmetic progressionಗಳ n termsಗಳವರೆಗಿನ ಸಮ್ ಏನಿದೆ ಅವುಗಳ ರೇಷಿಯೋ ಕೊಟ್ಟಿದ್ದಾರೆ. ಎರಡು n terms. ಯಾಕಂದರೆ ಎರಡು ಪ್ರೋಗ್ರೆಷನ್ ಇದೆ ಅಂತಂದರೆ ಎರಡರಲ್ಲೂ ಮೂರು ಟರ್ಮ್ಗಳು ಇರ್ತದೆ, 5 ಟರ್ಮ್ ಇರ್ತದೆ, 8 ಟರ್ಮ್ ಈ ರೀತಿ ಇರುತ್ತಲ್ಲ. ಸೊ ಎರಡರಲ್ಲೂ ಇರ್ತಕ್ಕಂಥ n ಟರ್ಮ್ಸ್ಗಳವರೆಗಿನ ಸಮ್ಗಳ ರೇಷಿಯೋ ಕೊಟ್ಟಿದ್ದಾರೆ. ಏನು ರೇಷಿಯೋ ಕೊಟ್ಟಿದ್ದಾರೆ ಅಂತಂದರೆ 3n plus 8 3n plus 8 is to 7n plus 15. 7n plus 15. This is the ratio of sum of n terms of two arithmetic progressions. Find the ratio of their 12th terms. ಇದರಲ್ಲಿ 12th ಟರ್ಮ್ಗಳು ಇರ್ತಾವಲ್ಲ ಎರಡರಲ್ಲೂ, ಆ 12th ಟರ್ಮ್ಗಳ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಇದರಲ್ಲಿ 12th ಟರ್ಮು, ಇದರಲ್ಲಿ 12th, ಎರಡರಲ್ಲೂ 12th ಟರ್ಮ್ ಇರುತ್ತಲ್ಲ ಅದನ್ನ ರೇಷಿಯೋ ಏನು ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ 12th ಟರ್ಮ್ ಏನಾದರೂ 8 ಆಗಿತ್ತು ಅಂತ ಅನ್ಕೊಳ್ರಿ. ಸೆಕೆಂಡ್ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ 12th ಟರ್ಮ್ ಏನಾದರೂ 24 ಆಗಿತ್ತು ಅಂತಂದರೆ ಅವಾಗ ಅವುಗಳ ರೇಷಿಯೋ ಏನಾಗಿರುತ್ತೆ ಅಂತಂದರೆ 1/1:3 ಆಗಿರ್ತದೆ. 1:3 ಇದು 12th ಟರ್ಮ್ಗಳ ರೇಷಿಯೋ ಆಯಿತು. ಈ ಥರ ಇವೆ ಅಂತಲ್ಲ, ಈ ಥರ ಅದರಲ್ಲಿ ಯಾವುದೋ ಒಂದು 12th ಟರ್ಮ್ ಇರುತ್ತೆ, ಸೆಕೆಂಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಂದು 12th ಟರ್ಮ್ ಇರುತ್ತೆ. ಆ ಎರಡು 12th ಟರ್ಮ್ಗಳ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಬಟ್ ಕೊಟ್ಟಿರ್ತಕ್ಕಂಥ ಡಾಟಾ ಇಷ್ಟೇನೆ, ಸಮ್ ಟು n ಟರ್ಮ್ಸ್ ಆಫ್ ಟು ಅರ್ಥಮೆಟಿಕ್ ಪ್ರೋಗ್ರೆಷನ್. ಏನು ಡಾಟಾ ಕೊಟ್ಟಿದ್ದಾರಲ್ಲ ಅಲ್ಲಿಂದನೇ ಶುರು ಮಾಡೋಣ. ನಾವು ಸಮ್ ಅಂತ ಕೊಟ್ಟಿರೋದ್ರಿಂದ ಮೊದಲನೇ ಸಮ್ಮನ್ನು ಎಸ್, ಕ್ಯಾಪಿಟಲ್ ಎಸ್ ಅಥವಾ ಸ್ಮಾಲ್ ಎಸ್ ಅದೇನಾದರೂ ಅಂದ್ಕೊಳ್ಬೋದು. ಇದನ್ನು ನಾವೀಗ ಪ್ರೊಸೀಡ್ ಮಾಡೋಕ್ಕೆ ಮುಂಚೆ ಇದನ್ನು ಒಂದು ಫ್ರಾಕ್ಷನ್ ಅಂತ ಟ್ರೀಟ್ ಮಾಡೋಣ. ಓಕೆ, ಮೊದಲನೇ ಸಮ್ ಕ್ಯಾಪಿಟಲ್ ಎಸ್ ಅಥವಾ S1, ಇದನ್ನು S1n ಅಂತ ಕರಿತೀನಿ. SN ಅಂತ ಬರೀಬೇಕಲ್ಲ, ಅದ್ರ ಬದಲಿಗೆ S1n. ಇದು ಫಸ್ಟ್ ಯಾವುದು ಅರಿಥಮೆಟಿಕ್ ಪ್ರೋಗ್ರೆಷನ್ನ ಸಮ್. ಇದು ಡಿವೈಡೆಡ್ ಬೈ ಸೆಕೆಂಡ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಸಮ್ಮನ್ನು S2n ಅಂತ ಬರಿತೀನಿ. N1 N2 ಅಂತ ತಗೊಳ್ಬಾರ್ದು, ಯಾಕಂದರೆ N1 N2 ಅಂತಂದರೆ ಬೇರೆ ನಂಬರ್ಸ್ ಆಗಿಬಿಡ್ತದೆ. ಆ್ಯಕ್ಚುಲಿ ಎರಡು ಕೊಟ್ಟಿರೋದು nth ಟರ್ಮೇ. nth ಟರ್ಮು ಬೇರೆ ಸೀರೀಸ್ ಆಗಿರೋದ್ರಿಂದ nth ಟರ್ಮನ್ನು NN ಅಂತಲೇ ತಗೋಬೇಕು, SN ಅಂತಲೇ ತಗೋಬೇಕು. ನೀವು ಬೇಕಾದ್ರೆ ಎರಡು ಕಡೆ SN ಅಂತ ತಗೊಂಡ್ರೆ ಏನೂ ತೊಂದರೆ ಆಗೋದಿಲ್ಲ. ಬಟ್ ನಾನು S1 S2 ಅಂತ ಯಾಕೆ ತಗೊಂಡಿದ್ದೀನಿ ಅಂತಂದರೆ ಇದು ಬೇರೆ ಸೀಕ್ವೆನ್ಸು, ಇದು ಬೇರೆ ಸೀಕ್ವೆನ್ಸ್ ಅಂತ ಗೊತ್ತಾಗಲಿ, ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ. ದಿಸ್ ಈಸ್ ಈಕ್ವಲ್ ಟು 3n plus 8 ಡಿವೈಡೆಡ್ ಬೈ 7n plus 15 ಸಮ್ ಟು n ಟರ್ಮ್ಸ್ ರೇಷಿಯೋ. ಸೊ ಆ ರೇಷಿಯೋ ಇದಾಗಿರೋದ್ರಿಂದ ಅದನ್ನು ಫ್ರಾಕ್ಷನ್ ಫಾರ್ಮುಲಾ ಬರ್ಕೊಂಡಿದ್ದೀನಿ. ಫಾರ್ಮುಲಾ ಏನಿದೆ, SN ಫಾರ್ಮುಲಾ n/2. n/2 ಇಲ್ಲಿ ಎನ್ನೇ ಬರುತ್ತೆ, ಯಾಕಂದರೆ n ಟರ್ಮ್ಸೇ, ಎರಡಲ್ಲೂ n ಟರ್ಮ್ಸ್ ಇರೋದ್ರಿಂದ n/2 ಇಂಟು 2a plus n-1 ಇಂಟು d ಅಂತ ಇದೆ. ಬಟ್ ಇಲ್ಲಿ 2a1 ಅಂತ ತಗೊಳ್ತೀನಿ ಪ್ಲಸ್ n-1 ಇಂಟು ಇಲ್ಲಿ d1 ಅಂತ ತಗೊಳ್ತೀನಿ, ಡಿವೈಡೆಡ್ ಬೈ n/2 ಇಂಟು 2a2 ಪ್ಲಸ್ n-1 ಇಂಟು d2 ಆ್ಯಂಡ್ ದಿಸ್ ಈಸ್ ಈಕ್ವಲ್ ಟು 3n plus 8 ಡಿವೈಡೆಡ್ ಬೈ 7n plus 15. ಇದು ಯಾಕೆ ಇಲ್ಲಿ A1 A2 D1 D2 ಅಂತ ತಗೊಂಡಿರೋದು ಅಂತಂದರೆ ಎರಡು ಅರಿಥಮೆಟಿಕ್ ಪ್ರೋಗ್ರೆಷನ್ ಇದೆ ಅಂತಂದರೆ ಆ ಎರಡರಲ್ಲಿರ್ತಕ್ಕಂಥ ಫಸ್ಟ್ ಟರ್ಮ್ಗಳು ಬೇರೆ ಬೇರೆ ಇರಬಹುದು. ಸೊ ಫಸ್ಟ್ ಟರ್ಮು ಬೇರೆ ಬೇರೆ ಇರ್ಬೋದು. ಹಾಗಾಗಿ ಒಂದನೇ ಅರಿಥಮೆಟಿಕ್ ಪ್ರೋಗ್ರೆಷನ್ನ ಫಸ್ಟ್ ಟರ್ಮಿಗೆ A1 ಅಂತ ತಗೊಂಡಿದ್ರೆ ಇನ್ನೊಂದು ಅರಿಥಮೆಟಿಕ್ ಪ್ರೋಗ್ರೆಷನ್ನ ಫಸ್ಟ್ ಟರ್ಮಿಗೆ A2 ಅಂತ ತಗೊಂಡಿದ್ದೀನಿ, A1 A2. ಸಿಮಿಲರ್ಲಿ ಆ ಎರಡು ಅರಿಥಮೆಟಿಕ್ ಪ್ರೋಗ್ರೆಷನ್ಗಳ ಕಾಮನ್ ಡಿಫ್ರೆನ್ಸ್ ಬೇರೆ ಬೇರೆ ಇರ್ಬೋದು. ಹಾಗಾಗಿ ಇಲ್ಲಿ ಮೊದಲನೇ ಡಿಫ್ರೆನ್ಸ್ನ D1 ಅಂತ ತಗೊಂಡಿದ್ರೆ ಎರಡನೇ ಡಿಫ್ರೆನ್ಸ್ನ D2 ಅಂತ ತಗೊಂಡಿದ್ದೀನಿ. ಇಲ್ಲಿ ಎರಡರಲ್ಲೂ n ಟರ್ಮ್ಸ್ ಅಂತ ಹೇಳಿರೋದ್ರಿಂದ ಎರಡರಲ್ಲೂ n ಅಂತ ಮಾತ್ರ ತಗೊಂಡಿದ್ದೀನಿ, N1 N2 ಅಂತ ತಗೊಂಡಿಲ್ಲ. ಸೊ ಎಲ್ಲೆಲ್ಲಿ n ಬರುತ್ತಲ್ಲ ಅಲ್ಲಿ n ಮಾತ್ರ ಬಳಸಿದ್ದೀನಿ. ಈಗ ನೋಡಿ, ಎರಡು ನ್ಯೂಮರೇಟರ್ ಮತ್ತು ಡಿನಾಮಿನೇಟರಲ್ಲಿ n/2 ಕಾಮನ್ ಇದೆ, ಕ್ಯಾನ್ಸಲ್ ಮಾಡಿಬಿಡ್ಬೋದು. ಸೊ ಏನು ಉಳಿತು ನಮಗೆ ಅಂತಂದರೆ 2a1 ಪ್ಲಸ್ n-1 ಇಂಟು d1 ಹೋಲ್ ಡಿವೈಡೆಡ್ ಬೈ 2a2 plus n-1 into d2 and this is equal to 3n plus 8
ಹೋಲ್ ಡಿವೈಡೆಡ್ ಬೈ 7n ಪ್ಲಸ್ 15 ಇಷ್ಟಾಯಿತು. ಸದ್ಯಕ್ಕೆ ಇದಿರಲಿ ಇಷ್ಟೇ. ಈಗ ಮುಂದೇನು ಪ್ರೊಸೀಡ್ ಮಾಡೋಕ್ಕಾಗಲ್ಲ ನಾವು, ಯಾಕಂದರೆ ಇಲ್ಲಿ 3 ವೇರಿಯೇಬಲ್, 3 ಇಲ್ಲ 1 2 3 4 5 ವೇರಿಯೇಬಲ್ಗಳು ಬಂದಿದೆ. 5 ವೇರಿಯೇಬಲ್ಸ್ ಇದೆ. A1 A2 D1 D2 N 5 ವೇರಿಯೇಬಲ್ಸ್ ಇದೆ, ಒಂದು ಈಕ್ವೇಷನ್ ಮಾತ್ರ ಇರೋದು. ಇಲ್ಲಿಂದ ಏನು ಪ್ರೊಸೀಡ್ ಮಾಡೋಕ್ಕಾಗಲ್ಲ, ಸದ್ಯಕ್ಕೆ ಇಷ್ಟೇ ಇರಲಿ. ಈಗ ನಾವು ಆ್ಯಕ್ಚುಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು ಯಾವ ರೇಷಿಯೋ ಅಂತಂದರೆ, ಎರಡೂ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಇರತಕ್ಕಂಥ 12th ಟರ್ಮ್ಗಳ ರೇಷಿಯೋ. 12th ಟರ್ಮ್. ಸೊ 12th ಟರ್ಮನ್ನು ಯಾವ ರೀತಿ ಬರಿತೀವಿ ನಾವು? A ಪ್ಲಸ್ 11D ಅಂತ ಬರಿತೀವಿ, ಹೌದಾ? A ಪ್ಲಸ್ 11D. ಈಗ ಮೊದಲನೇ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅನ್ನ ಸಪೋಸ್ ಇಲ್ಲಿ ಫಸ್ಟ್ ಟರ್ಮ್ A1 D1 ಅಂತ ತಗೊಂಡಿದೀವಲ್ಲ, A ಪ್ಲಸ್ 11D ಒಂದನ್ನ A11 ಅಂತ ಅನ್ಕೊಂಡ್ರೆ ಇನ್ನೊಂದನ್ನ ಕ್ಯಾಪಿಟಲ್ A11 ಅಂತ ಅನ್ಕೊಳ್ಳೋಣ. ಇದು ಒಂದು ಅರಿಥ್ಮೆಟಿಕ್ ಪ್ರೋಗ್ರೆಷನ್, ಇದು ಇನ್ನೊಂದು ಅರಿಥ್ಮೆಟಿಕ್ ಪ್ರೋಗ್ರೆಷನ್. 11th ಟರ್ಮ್ 11th ಅಲ್ಲ 12th ಟರ್ಮ್ ಅಲ್ಲ, 12th ಟರ್ಮ್ A12 12 A12 12th ಟರ್ಮ್ ಅಂತ. ಇದರ 12th ಟರ್ಮ್ನ A2 ಸ್ಮಾಲ್ A2 A12 ಅನ್ಕೊಂಡಿದ್ದೀನಿ, ಇದನ್ನ ಕ್ಯಾಪಿಟಲ್ A12 ಅನ್ಕೊಂಡಿದ್ದೀನಿ. 12th ಟರ್ಮ್ ಅಷ್ಟೇ. 12th ಟರ್ಮ್ ಅನ್ನ ಡೈರೆಕ್ಟ್ ಆಗಿ ನಾವೇನಂತ ಬರಿತೀವಿ? A ಪ್ಲಸ್ 11D ಅಂತ ಬರಿತೀವಿ. ಬಟ್ ಹಿಯರ್ ವಿ ಶುಡ್ ರೈಟ್ A1, ಯಾಕಂದ್ರೆ ಫಸ್ಟ್ ಟರ್ಮ್ ಆಗಿರೋದ್ರಿಂದ, ಫಸ್ಟ್ ಟರ್ಮ್ A1 ಅಂತ ತಗೊಂಡಿರೋದ್ರಿಂದ A ಪ್ಲಸ್ n-1 ಅಥವಾ 11D 11D ನಲ್ಲಿ D1 ಅಂತ ಬರಿತೀನಿ. A1 ಮತ್ತು D1 ಫಸ್ಟ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ನ ಫಸ್ಟ್ ಟರ್ಮ್ ಮತ್ತು ಕಾಮನ್ ಡಿಫರೆನ್ಸ್. ಸಿಮಿಲರ್ಲಿ A2 ಪ್ಲಸ್ 11D2 A2 ಪ್ಲಸ್ 11D2. ಈಗ A1 D1 A2 D2 ಇಲ್ಲೂ ಇದೆ, A1 D1 A2 D2 ಅಂತ ಇದೆ. ಆದರೆ ಎರಡರಲ್ಲೂ ಒಂದು ಸಣ್ಣ ವ್ಯತ್ಯಾಸ ಏನು ಅಂತಂದ್ರೆ, A1 ನ ಕೋಎಫಿಷಿಯಂಟ್ 2 ಇದೆ, A2 ನ ಕೋಎಫಿಷಿಯಂಟ್ 2 ಇದೆ, ಬಟ್ ಅಲ್ಲಿ ಇಲ್ಲ. ಅದಕ್ಕೆ ನಾವೇನ್ ಮಾಡೋಣ ಅಂತಂದ್ರೆ, ಇಲ್ಲಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಎರಡಕ್ಕೂ 2 ಇಂದ ಮಲ್ಟಿಪ್ಲೈ ಮಾಡೋಣ. ಇಲ್ಲಿ ನ್ಯೂಮರೇಟರ್ಗೂ 2 ಇಂದ ಮಲ್ಟಿಪ್ಲೈ ಮಾಡೋದು, ಡಿನಾಮಿನೇಟರ್ಗೂ ಕೂಡ 2 ಇಂದ ಮಲ್ಟಿಪ್ಲೈ ಮಾಡೋದು. ಈ ರೀತಿ ನಾವು ಮಲ್ಟಿಪ್ಲೈ ಮಾಡಬಹುದು, ಯಾಕಂದ್ರೆ ಎರಡನ್ನು ಕ್ಯಾನ್ಸಲ್ ಮಾಡಿದ್ರೆ ಅವ್ರೇನು ಈಕ್ವೇಷನ್ ಅಥವಾ ಎಕ್ಸ್ಪ್ರೆಷನ್ ಕೊಟ್ಟಿದ್ರು ಅದಕ್ಕೇನು ಪ್ರಾಬ್ಲಮ್ ಆಗೋದಿಲ್ಲ, ಜಾಸ್ತಿ ಆಗೋದಿಲ್ಲ. ಅಲ್ಲಿ ಏನ್ ಕೊಟ್ಟಿರ್ತಾರಲ್ಲ ಅದೇ ಎಕ್ಸ್ಪ್ರೆಷನ್ ಉಳಿಯುತ್ತದೆ. ಹಾಗಾಗಿ ಎರಡನ್ನು ಆಸ್ ಇಟ್ ಇಸ್. ಸೊ 2 ಮಲ್ಟಿಪ್ಲೈ ಮಾಡಿದೆ ನ್ಯೂಮರೇಟರ್ಗೆ ಮತ್ತೆ ಡಿನಾಮಿನೇಟರ್ಗೆ, ಯಾಕಂದ್ರೆ ಈ ಎಕ್ಸ್ಪ್ರೆಷನ್ ನಾನೇನ್ ಮಾಡ್ಬೇಕು, ಈಗ ಯೂಸ್ ಮಾಡ್ಬೇಕಲ್ಲಿ, ಯಾಕಂದ್ರೆ ನೆಕ್ಸ್ಟ್ ಪ್ರೊಸೀಡ್ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಡಾಟಾ ಕೊಟ್ಟಿದ್ರೆ ಅಂತಂದ್ರೆ ಇದನ್ನ ನಾನು ಯೂಸ್ ಮಾಡಲೇಬೇಕು ಎಲ್ಲಾದ್ರೂ ಒಂದು ಕಡೆ. ಸೊ ಇಲ್ಲಿ 2A1 2A2 ಇದೆ ಅಂತಂದ್ರೆ ಇದನ್ನ ಅಲ್ಲಿ ಫಾರ್ಮ್ ಮಾಡ್ತಾ ಇದ್ದೀನಿ ನಾನು ಅಲ್ಲಿ. ಹಾಗಾಗಿ ಆ 2 ನ ಮಲ್ಟಿಪ್ಲೈ ಮಾಡಿದ್ರೆ 2 into A1 we get 2A1 plus 2 into 11 it is 22 D1 divided by 2 into A2 plus 22 into D2. ಈಗ ಕಂಪೇರ್ ಮಾಡಿ, 2A1 ಇದೆ 2A2 ಇದೆ, 2A1 2A2 ಪ್ಲಸ್ ಪ್ಲಸ್ D1 ಇದೆ D2 ಇದೆ. But here the coefficient of D1 is 22. Here the coefficient of D1 is n-1. ಇಲ್ಲೂ ಕೂಡ ಅಷ್ಟೇ, D2 ನ ಕೋಎಫಿಷಿಯಂಟ್ 22 ಆಗಿದ್ರೆ D2 ನ ಕೋಎಫಿಷಿಯಂಟ್ n-1. ಸೊ ಈಗ ನಾವು ಡೈರೆಕ್ಟ್ ಆಗಿ ಕಂಪೇರ್ ಮಾಡಿದ್ರೆ n-1 should be equal to 22. n-1 should be equal to 22. If n-1 is 22, then what should be values of n? n should be equal to 22 plus 1. That is nothing but 23. n ವ್ಯಾಲ್ಯೂ ಎಷ್ಟಿರ್ಬೇಕಾದ್ರೆ 23 ಆಗಿರಬೇಕು. ಓಕೆ, ಈಗ n equal to 23 ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, 2A1 ಪ್ಲಸ್ n23 ಹಾಕಿರ್ತೀವಿ, n23 ಹಾಕಿರ್ತೀವಿ, 23 ಮೈನಸ್ 1 ಅಂತಂದ್ರೆ 22D1 ಡಿವೈಡೆಡ್ ಬೈ 2A2 ಪ್ಲಸ್ 22D2. ದಿಸ್ ಇಸ್ ಈಕ್ವಲ್ ಟು, ಈಗ n ಈಕ್ವಲ್ ಟು ಎಷ್ಟು ಹಾಕಬೇಕು? 23 ಹಾಕ್ಬೇಕು. ಇಲ್ಲಿ ನೋಡಿ, 3 into 23 plus 8 divided by 7 into 23 plus 15. ಇಲ್ಲಿ ಈಗ ಏನು ಮಾಡ್ಬೋದು ನೀವು, 2 ನ ಕಾಮನ್ ತೆಗೆದು ಬಿಡಬಹುದು. ಯು ಕ್ಯಾನ್ ಟೇಕ್ 2 ಆಸ್ ಅ ಕಾಮನ್ ಫ್ಯಾಕ್ಟರ್. ಇಲ್ಲಿ 2 ಕಾಮನ್ ತೆಗೆದುಬಿಟ್ರಿ, ಬರೀ ಈ ಲೆಫ್ಟ್ ಪಾರ್ಟ್ ಇಂದ ಮಾತ್ರ ನ್ಯೂಮರೇಟರ್ ಡಿನಾಮಿನೇಟರ್ ಇಂದ 2 ಕಾಮನ್ ತೆಗೆದುಬಿಟ್ರಿ ಅಂತಂದ್ರೆ ಇಲ್ಲಿ 2 ಇನ್ ಬ್ರಾಕೆಟ್ A1 ಪ್ಲಸ್ 11D1 ಅಂತ ಉಳಿತು. ಡಿನಾಮಿನೇಟರ್ ಅಷ್ಟೇ 2 into A2 ಪ್ಲಸ್ 11D2 ಅಂತ ಉಳಿತು. ಇಲ್ಲಿ
3 ಇಂಟು 23 ಪ್ಲಸ್ 8 ಇದೆ, 7 ಇಂಟು 23 ಪ್ಲಸ್ 15 ಇದೆ. ಮಲ್ಟಿಪ್ಲೈ ಮಾಡಿಬಿಡಿ 3 ಮತ್ತು 23ನ 69 ಪ್ಲಸ್ 8 ಹೋಲ್ ಡಿವೈಡೆಡ್ ಬೈ 7 ಇಂಟು 23 ಮಾಡಿದರೆ 7 3 21 ಕ್ಯಾರಿ ಟು 14 16 161 ಪ್ಲಸ್ 15 ಎರಡನ್ನು ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ ನಮಗೆ? ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ A1 ಪ್ಲಸ್ 11D1 A2 ಪ್ಲಸ್ 11D2 ಅಂತಂದರೆ ಇದು 12th ಟರ್ಮ್ ಆಫ್ ಫಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್, 12th ಟರ್ಮ್ ಆಫ್ ಸೆಕೆಂಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಎರಡು ಅರ್ಥಮೆಟಿಕ್ ಪ್ರೋಗ್ರೆಷನ್ 12th ಟರ್ಮ್ಗಳೇ ಎರಡೂ. ಸೊ ಅವುಗಳ ರೇಷಿಯೋ ಇಲ್ಲಿ ಎಷ್ಟು ಬಂತು ಅಂತಂದರೆ 69 ಪ್ಲಸ್ 8 ಅಂತಂದರೆ ವಿ ಗೆಟ್ 77 ಡಿವೈಡೆಡ್ ಬೈ 161 ಪ್ಲಸ್ 15 ಅಂತಂದರೆ ವಿ ಗೆಟ್ 176. ಇದನ್ನು ಡಿವೈಡ್ ಮಾಡ್ಬೋದು ನಾವು. ಡಿವೈಡ್ ಮಾಡಿದರೆ 77 ಡಿವೈಡೆಡ್ ಬೈ 176 ಡಿವೈಡ್ ಮಾಡಿದರೆ 11 7s 11 1s 11 6 7:16 ಬರ್ತದೆ. 7/16 ಆಯ್ತು ಇಲ್ಲಿ. ಬಟ್ ಇದು ರೇಷಿಯೋ ಫಾರ್ಮಲ್ಲಿ ಬರೆದಾಗ 7:16 ಅಂತ ಬರ್ತದೆ. ಸಾರಿ 7 into 16.